ಖ್ಯಾತ ಹಾಸ್ಯ ಕಲಾವಿದ ರಾಜು ತಾಳಿಕೊಟ್ಟಿಯವರು ನಿಧನದ ಸುದ್ದಿಯನ್ನು ಕೇಳಿ ಇವತ್ತು ನಮ್ಮ ಸಿಂದಗಿ ತಾಲೂಕಿನ ಚಿಕ್ಚಿನಿ ಗ್ರಾಮಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ನಮ್ಮ ರಾಜು ತಾಳಿಕೊಟ್ಟಿಯವರು ಹಾಸ್ಯ ಕಲಾವಿದರು, ರಂಗಭೂಮಿ ಕಲಾವಿದರು. ಸಿಂದಗಿ ತಾಲೂಕಿನ ಎಂಕಂಚಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂತಕ್ಕಂಥ ಒಂದು ಸಂದೇಶ ಕೂಡ ಇದೆ. ಅವರ ತಾಯಿಯ ತವರ ಮನೆ ತಾಳಿಕೊಟ್ಟಿ ಪಟ್ಟಣ ಆಗಿರುವುದರಿಂದ ಅವರು ತಾಳಿಕೊಟ್ಟಿಯಲ್ಲಿ ಹೋಗಿ ಅಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಬಡತನ ಇರುವುದರಿಂದ ಅವರು ತಮ್ಮದೇ ಆದಂಥ ಒಂದು ಕಾತ್ಗೆತ್ತೇಶ್ವರ ಮಠದ ಒಂದು ಆವರಣದಲ್ಲಿ ಬೆಳೆದು ಅವರ ಮೂಲತಃ ಹೆಸರು ರಾಜಾ ಸಾಬ್ ಮುಕ್ತುಮ್ ಸಾಬ್ ತಾಳಿಕೊಟ್ಟಿ ಅಂತಕ್ಕಂಥ ಒಂದು ಅವರ ಹೆಸರು. ಅವರು ನಮ್ಮ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಚಿನಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಒಂದವರು ತಮ್ಮ ತೋಟವನ್ನು ಮಾಡಿಕೊಂಡು ಆ ತೋಟದಲ್ಲೇ ಒಂದು ಮನೆಯನ್ನು ಮಾಡಿಕೊಂಡು ತಮ್ಮ ಕುಟುಂಬದೊಂದಿಗೆ ಅವರು ಅಲ್ಲಿ ವಾಸವಾಗಿದ್ದಾರೆ. ಸರಿ, ಚಿಕ್ಚಿನಿ ಗ್ರಾಮದಲ್ಲಿ ಕೂಡ ಒಂದು ಅವರ ಮನೆಯನ್ನು ಕೂಡ ಇದೆ. ಅಂಥ ಕಲಾವಿದರು ಇವತ್ತೇ ಭೂಮಿಯಲ್ಲಿ ಕಾತ್ಗೇಶ್ವರ ನಾಟಕ ಮಂಡಳಿ ಎಂಬ ಸಂಸ್ಥೆಯನ್ನು ಹೊಂದಿಕೊಂಡು ಅವರು ಹೆಚ್ಚು ನಾಟಕಗಳನ್ನು ಮಾಡಿದವರು. ಕಲಿಯುಗದ ಕುಡುಕರ ಸಾಮ್ರಾಜ್ಯ, ಅಸಲಿ ಕುಡುಕ ಮುಂತಾದ ನಾಟಕಗಳನ್ನು ಅವರು ಬಹು ಜನಪ್ರಿಯಗಳನ್ನು ಗಳಿಸಿವೆ. ಚಿತ್ರರಂಗಕ್ಕೆ ಆರಿಸಿಕೊಂಡು ಮನಸಾರೆ ಎಂಬ ಚಿತ್ರದಲ್ಲಿ ಅವರ ಪಾತ್ರ ಕೂಡ ನೀವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಪಂಚರಂಗಿ ಮತ್ತೊಂದು ಮದುಮಗನ ಮೈದಾನ ಮುಂತಾದ ಚಲನಚಿತ್ರಗಳಲ್ಲಿ ರಾಜು ತಾಳಿಕೊಟ್ಟಿಯವರು ಅಭಿನಯಿಸಿದ್ದಾರೆ. ಅವರು ರಾಜು ತಾಳಿಕೊಟ್ಟಿಯವರು ನಮ್ಮ ಚಿಕ್ಚಿನಿ ಗ್ರಾಮದಲ್ಲೇ ವಾಸವಾಗಿರುವುದರಿಂದ ಬಹಳ ಸರಳ ಸಂಬಂಧಿಕೆ ಅಂತ ವ್ಯಕ್ತಿತ್ವಗಳು. ಸರ್, ನಾವೆಲ್ಲರೂ ಯಾರಾದ್ರೆ ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ತಮ್ಮ ಒಂದು ಎಕ್ಸೆಲ್ ಗಾಡಿ ಇರ್ತದೆ, ಎಕ್ಸೆಲ್ ಗಾಡಿಯನ್ನು ತರಿವಿ ಸರ್ ನಮಸ್ಕಾರ ರೀ ಅಂತ ತಿಳ್ಕೊಂಡು ಗೌರವಿಸಿ ಹೊಳ್ಳಿ ಆ ರೀತಿಯನ್ನು ಅಂತ ವ್ಯಕ್ತಿತ್ವವುಳ್ಳವರು. ಅವರಿಗೆ 2 ಮಕ್ಕಳು, ಒಂದು ಹೆಣ್ಣು ಮಗಳಿದ್ದಿರಬಹುದು. ಅಂಥ ಒಂದು ಕುಟುಂಬವನ್ನು ಬಿಟ್ಟು ಇವತ್ತು ಖ್ಯಾತ ಹಾಸ್ಯ ಕಲಾವಿದರನ್ನು ನೀವೆಲ್ಲ ಕಳೆದುಕೊಂಡಿವಿ. ಇವತ್ತು ನಮ್ಮ ಸಿಂದಗಿ ತಾಲೂಕಿನ ಚಿಕ್ಚಿನಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಸಂತಾಪ ಸೂಚನೆಯನ್ನು ಮಾಡ್ತಾ ಇದ್ದೇವೆ. ಅಂಥ ರಾಜು ತಾಳಿಕೊಟ್ಟಿಯವರನ್ನು ಇವತ್ತು ನೀವೆಲ್ಲ ಕಳೆದುಕೊಂಡಿದ್ದೀವಿ. ನನ್ನ ಹೆಸರು ಬಸವರಾಜ ಅಗಸರ್ ಅಂತೇಳಿ ಶಿಕ್ಷಕ, ಮಕ್ಕಳ ಸಾಹಿತಿಯಾಗಿ ನಾನು ಇದ್ದೀನಿ. ಆದ್ದರಿಂದ ರಾಜು ತಾಳಿಕೊಟ್ಟಿಯವರ ಒಂದಷ್ಟು ಸಂಕ್ಷಿಪ್ತವಾದಂಥ ವಿಚಾರ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೂಡಲೇ ಅಂತ ತಿಳ್ಕೊಂಡು ಹಾರೈಸಿ, ನಾಳೆ ಮಂಗಳವಾರ ದಿನ ಚಿಕ್ಚಿನಿ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆ ಮಧ್ಯಾಹ್ನ 2 ಗಂಟೆಗೆ ಜರುಗುತ್ತದೆ ಎಂದು ಅವರ ಸಂಬಂಧಿಕರಾದ ಕಬೀರ್ ಸಾಬ್ ದೇಸುಣಿಗಿಯವರಿಗೆ ನಾನು ಫೋನ್ ಕರೆಯನ್ನು ಮಾಡಿದಾಗ, ನಾವು ಇನ್ನೂ ಬಹಳ ದೂರದಲ್ಲಿ ಇರುವುದರಿಂದ ನಾಳೆ ನಾವು ಚಿಕ್ಚಿನಿ ಗ್ರಾಮಕ್ಕೆ ಬರ್ತಾ ಇದ್ದೀವಿ. ನಾವು ಉಡುಪಿಯಲ್ಲಿ ಅವರು ಒಂದು ಚಿತ್ರೀಕರಣಕ್ಕೆ ಮುಗಿಸಿಕೊಂಡು ವಿಶ್ರಾಂತಿ ಪಡೆಯುತ್ತಿರುವಾಗ ಅವರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಅದಕ್ಕೆ ಅವರ ಒಂದು ನಿಧನ ಹೊಂದಿದ್ದಾರೆ. ಆದ್ದರಿಂದ ನಾವು ನಾಳೆ ಅಂದರೆ ಬೆಳಗ್ಗೆ ಮುಂಜಾನೆ ಚಿಕ್ಚಿನಿ ಗ್ರಾಮಕ್ಕೆ ಬರ್ತೇವೆ. ಮಧ್ಯಾಹ್ನ 2 ಗಂಟೆಗೆ ನಮಾಜ ಆದ ಮೇಲೆ ಅವರ ಅಂತ್ಯಕ್ರಿಯೆ ನಡೆಯುತ್ತದೆ ಅಂತ ತಿಳ್ಕೊಂಡು ಕಬೀರ್ ಸಾಬ್ ದೇಸುಣಿಗಿಯವರು ಇವತ್ತು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಆದ್ದರಿಂದ ಅದಕ್ಕೆ ಇವತ್ತು ರಾಜು ತಾಳಿಕೊಟ್ಟಿಯವರನ್ನ ಕಳೆದುಕೊಂಡು ಇಡೀ ನಮ್ಮ ಕನ್ನಡ ಮನಸ್ಸುಗಳಿಗೆ ನೋವನ್ನು ಉಂಟು ಮಾಡಿದೆ. ಆದ್ದರಿಂದ ರಾಜು ತಾಳಿಕೊಟ್ಟಿಯವರ ಅಂತ್ಯಕ್ರಿಯೆ ನಾಳೆ ಚಿಕ್ಚಿನಿ ಗ್ರಾಮದಲ್ಲಿ ನಡೆಯುತ್ತೆ ಅಂತಕ್ಕಂಥ ಸಂದೇಶವನ್ನು ನಮ್ಮ ಕಬೀರ್ ಸಾಬ್ ದೇಸುಣಿಗಿಯವರು ತಿಳಿಸಿದ ಪ್ರಕಾರ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.